ಅಷ್ಟೇ ರೌಂಡ್ ಅಪ್ ಚರ್ಚೆಗೆ ಬಂದ್ಬಿಡ್ತೀನಿ. ಅದಾದ ನಂತರ ಕರ್ನಾಟಕದನ್ನ ಒಳಗಡೆಗೆ ತಗೊಳ್ತೀನಿ ಚರ್ಚೆಗೆ. ಮೊದಲನೇದಾಗಿ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ರಘು ದೊಡ್ಡೇರಿಯವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ವಕ್ತಾರರು. ಇನ್ನು ನಮ್ಮ ಜೊತೆಗೆ ಶಂಕರ್ ಶೆಟ್ಟಿ ಅವರು ರಾಜಕೀಯ ವಿಶ್ಲೇಷಕರು ಇದ್ದಾರೆ. ಕಾರ್ಯಕ್ರಮಕ್ಕೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಸುರ್ಬಿ ಹೋದಿಗೇರಿ ಅವರಿದ್ದಾರೆ, ವಕ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊದಲನೇದಾಗಿ ರಘು ದೊಡ್ಡೇರಿ ಅವರೇ, ಈ ಸಮೀಕ್ಷೆ ಬಗ್ಗೆ ಮೊದಲನೇ ಕಮೆಂಟ್ ಅನ್ನ ಪಡ್ಕೊಳ್ತೀನಿ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅದಿದ್ದಂಗಿಲ್ಲ NDA ಕೂಟದ ಬಗ್ಗೆ. ಇಲ್ಲ, ನಾವು ನಿರೀಕ್ಷೆಯನ್ನು ಯಾವುದು ಮಾಡಿಲ್ಲ. ಯಾಕೆ ಅಂತಂದ್ರೆ ಚುನಾವಣಾ ಏನು ಕಾವು ಅಂತ ಹೇಳ್ತೀವಿ, ಅದು ಚುನಾವಣಾ ಕಾವು ಈಗ ತಾನೇ ಏರ್ತಾ ಇದೆ. ಸೊ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಯಾಕೆಂದ್ರೆ ಇನ್ನು 2-3 ತಿಂಗಳು ಚುನಾವಣೆ ಇರೋದ್ರಿಂದ ಸೊ ಓವರ್ ಆಲ್ ಆಗಿ ನಾವೇನಂತಂದ್ರೆ ಚುನಾವಣೆ ಈ ವರ್ಷದಲ್ಲಿ ಹಿಂದಿನ ಚುನಾವಣೆ ರೀತಿ ಇರೋದಿಲ್ಲ ಅಂತೇಳಿ ಒಂದು ಇದಿದೆ. ನಂಬರ್ಸ್ಗಳನ್ನೇ ಇಟ್ಕೊಂಡಿಲ್ಲ ನೀವು? ಅಲ್ಲ, ನಂಬರ್ಸ್ಗಳಂತೆ ನಾವಿನ್ನು ಅದು ಆ ಪ್ರೊಜೆಕ್ಷನ್ಸ್ ಇನ್ನು ಹೋಗಿಲ್ಲ. ಬಿಜೆಪಿ ಅವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಅವ್ರು ಹೇಳ್ತಾರೆ. ಯಾಕೆಂತಾರೆ ಕಳೆದ 3 ಬಾರಿಯಿಂದ ಅವರು ಹೇಳ್ತಾನೆ ಇದ್ದಾರೆ. ಒಂದು ವಿಚಾರವನ್ನು ಅರುಣ್, ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಮಗೂ ಮಾಹಿತಿ ಇರ್ತದೆ. ಯಾಕೆ ಈಗ ಇದರಲ್ಲಿ ಏನು ಆಲ್ಮೋಸ್ಟ್ ಲೈಕ್ ಎರಡು ಏನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ 2 ಡಿವೈಡ್ ಆಗಿದೆ. ಎಂಟೈರ್ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ, ಎಕ್ಸೆಪ್ಟ್ ಇದನ್ನು ಬಿಟ್ಟರೆ ತೆಲಂಗಾಣದಲ್ಲಿ 4 ಸೀಟನ್ನು ಬಿಟ್ಟರೆ, ತಮಿಳುನಾಡಲ್ಲಿ 1 ಸೀಟನ್ನು ಬಿಟ್ಟರೆ ಎಂಟೈರ್ ದಕ್ಷಿಣ ಭಾರತದಲ್ಲಿ ಅವರು ಯಾವುದು ಸ್ಥಾನಗಳನ್ನು ಕೂಡ ಗೆದ್ದಿಲ್ಲ. ಅವರು ಎಂಟೈರ್ ಸ್ಥಾನಗಳು ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಕರ್ನಾಟಕದ ಬಿಡಿ ಸರ್, ಅದು ಲಾಸ್ಟ್ ಚುನಾವಣೆ, ಈಗಲ್ಲ. ಸೊ ಕಳೆದ ಚುನಾವಣೆಯಲ್ಲಿ 225 ಸ್ಥಾನಗಳು ಉತ್ತರ ಭಾರತದಲ್ಲಿ ಇರತಕ್ಕಂಥ ಹಿಂದಿ ರಾಜ್ಯಗಳಲ್ಲಿ 225 ಸ್ಥಾನಗಳಿದ್ದು, 225 ಸ್ಥಾನಗಳಲ್ಲಿ 203 ಸ್ಥಾನಗಳನ್ನು ಕಳೆದ 2 ಚುನಾವಣೆಯಲ್ಲಿ ಮೋರಲೆಸ್ 2-3 ಸೀಟುಗಳನ್ನು ಬಿಟ್ಟರೆ ಗೆದ್ದಿರ್ತಕ್ಕಂಥ ಸನ್ನಿವೇಶ ತಾವು ನೋಡಿದ್ದೀರಿ. ಅಂದ್ರೆ ಮೆಜಾರಿಟಿ ಏನು ಚುನಾವಣೆ ಬಿಜೆಪಿ ಆ ಭಾಗದಲ್ಲೇ ಜಾಸ್ತಿ ಗೆದ್ದಿರೋದ್ರಿಂದ ಸೊ ಆ ಒಂದು ಸಮೀಕ್ಷೆ ಏನಂದ್ರೆ ಅದನ್ನ ನಾವು ನಿಮಗೆ ವಿಶ್ವಾಸ ಇರೋದು ದಕ್ಷಿಣ ಭಾರತದಲ್ಲಿ ನಮಗೆ ಹೆಚ್ಚಿನ ರೀತಿಯಾದಂತ ಬಲ ಸಿಗುತ್ತೆ ಅನ್ನೋದು. ಖಂಡಿತವಾಗಿ ಬರ್ತೀನಿ, ಯಾವ ವಿಚಾರದಲ್ಲಿ ಬಲ ಅನ್ನುವಂಥದ್ದಕ್ಕೆ ಆಮೇಲೆ ಬರ್ತೀನಿ. ಸುರ್ಭಿ ಅವರೇ, ಎಸ್, ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಐವನ್ ಡಿಸೋಜ್ ಅವರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬರ್ತೀನಿ ಐವನ್ ಸರ್. ಸುರ್ಭಿ ಅವರೇ, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದೀವಿ. ನಮಸ್ತೆ ಸರ್. 366ಗೆ ಸಮೀಕ್ಷೆ ಹೇಳ್ತಾ ಇದೆ, ನಾಟ್ ಬ್ಯಾಡ್ ಅಂತ ಹೇಳಿ. ಇದು ರಾಮ ಮಂದಿರದ ವಿಚಾರದಲ್ಲೇನೆ ಬರ್ತಾ ಇರೋದ ಏನು ಅಂತ? ಯಾಕಂದ್ರೆ ಸಮೀಕ್ಷೆ ಆಗಿದ್ದು ರಾಮ ಮಂದಿರದ ನಂತರ. ಆದ್ರೆ ರಾಮ ಮಂದಿರದ ಮುಂಚೆ ಏನು ಈ ತರ ಒಂದು ವಾತಾವರಣ ಇರ್ಲಿಲ್ವಾ? ಇತ್ತು. ಮೋದಿಜಿ ಅವ್ರು ವಾಪಸ್ ಬರ್ತಾರೆ ಅನ್ನೋದು ದೇಶಾದ್ಯಂತ ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಅದು ಎಷ್ಟು ಮೋದಿಜಿ ಅವ್ರು ವಾಪಸ್ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆಯೋ, ರಾಹುಲ್ ಗಾಂಧಿ ಬರಬಾರ್ದು ಅಂತಾನೂ ಇತ್ತು. ಸೊ ಇದು ರಾಮ ಮಂದಿರ ಬಂದಾದ ನಂತರ ಆಗಿದೆ ಅನ್ನೋದು ಅದು ಸರ್ವೆ ಮಾಡಿರಬಹುದು. ಹೌದು, ರಾಮ ಮಂದಿರ ಬಂದಾದ ನಂತರ ಏನಾಗಿದೆ ಅಂದ್ರೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ದೇಶಾದ್ಯಂತ. ಯಾರು ಧರ್ಮದ ಪರ ಮತ್ತೆ ಭಾರತದ ಪರ ಇದ್ದಾರೆ, ಯಾರು ವಿಭಜನೆಯ ಪರ ಇದ್ದಾರೆ, ಆಂಟಿ ಧಾರ್ಮಿಕ ಆಗಿದ್ದಾರೆ ಅನ್ನೋದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿದೆ. ಸೊ ಅದು ರಿಸಲ್ಟ್ ಅಲ್ಲಿ ನಿಮ್ಮ ಸರ್ವೆನಲ್ಲಿ ತೋರಿಸ್ಕೊಂಡು ಬಂದಿದೆ. ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ವಿಚ್ ಇಸ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಹೇಳಿ. ಎಲ್ಲಿಂದ ಬರುತ್ತೆ ನಿಮಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲಿಂದ ಬರುತ್ತೆ ನಿಮಗೆ ಸೀಟ್ಸು? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿರಲ್ಲ. ಎಷ್ಟು ಇದೆ ಕಾಂಗ್ರೆಸ್ಗೆ ಇವಾಗ ಸೀಟು? 52. ಲಾಸ್ಟ್ ಟೈಮು ಒಪಿನಿಯನ್ ಪೋಲ್ಸ್ ನಿಮಗೆ ಜಾಸ್ತಿ ಕೊಟ್ಟಿತ್ತು ನಿಮಗೆ ಬರಕ್ಕಿಂತ. ಅವರು 60s 70s 80s 90s ತನಕ ಹೋಗಿದ್ರು. ಎಲ್ಲಿಂದ ಬರುತ್ತೆ? ನಾನು ಇದನ್ನ ಒಂದು ಆರೋಗ್ಯನ್ಸ್ ಇಂದ ಅಂತೂ ಹೇಳ್ತಾ ಇಲ್ಲ. ಒಂದು ಕಂಟ್ರಿನಲ್ಲಿ ನಾನು ಒಬ್ಬ ವಕ್ತಾರರಾಗಿ ನಮ್ಮ ಪಾರ್ಟಿ ಸ್ಟ್ಯಾಂಡೇ ಇದು. ಏನು ಅಂದ್ರೆ ಎಲ್ಲರಿಗೂ ಒಂದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕು ಅಂದಾಗ ಎಲ್ಲ ವ್ಯವಸ್ಥೆನೂ ಗಟ್ಟಿಯಾಗಿರ್ಬೇಕು. ಅಂದ್ರೆ ನಮ್ಮ ಜೆನ್ಯೂನ್ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ನ್ಯಾಷನಲ್ ಲೀಡರ್ಶಿಪ್ ಯಾರು, ನಿಮ್ಮ ಪ್ರೈಮ್ ಮಿನಿಸ್ಟರಿಯಲ್ ಫೇಸ್ ಯಾರು, ಅವ್ರು ಇವತ್ತು ಏನ್ ಮಾತಾಡಿದ್ದಾರೆ ನೋಡಿದ್ರೆ, ಯಾವ ತರ ಮಾತಾಡಿದ್ದಾರೆ, ಜಾತ್ಯತೀತ ರಾಜಕೀಯ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಎಲ್ಲಿಂದ ಬರುತ್ತೆ ಜನರಿಗೆ ಕಾನ್ಫಿಡೆನ್ಸ್? ಒಂದು ನ್ಯಾಷನಲ್ ಲೀಡರ್ ಅಂತ ಸ್ಟ್ಯಾಚರಿಗೆ ಹೋಗಬೇಕು ಅಂದ್ರೆ ಈ ತರ ಮಾತುಗಳು ತೆಗೆಯೋದು. ಅದಕ್ಕೆ ದೇಶದ ಪೋಲ್ಸ್ ಈ ತರ ತೋರಿಸ್ತಾ ಇದೆ. ಯಾರು ಪ್ರಧಾನಮಂತ್ರಿ ಅದೇ ಆದ್ರೂ ಪ್ರಧಾನಮಂತ್ರಿ ಮೋದಿ ಜಿ ನೆಕ್ಸ್ಟ್ ಬರುವಂತದ್ದು. ಬಜೆಟ್ ನಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದಿನ ಬಜೆಟ್ ನಾವು ಸರ್ಕಾರ ಬಂದಾಗ ಈ ಕಾನ್ಫಿಡೆನ್ಸ್ ಬರೋದು. ನಮ್ಮ ಪಾರ್ಟಿ ಯಾವತ್ತೂ ಎಲೆಕ್ಷನ್ ಗೆಲ್ಲೋ ತನಕ ನಾವು ಅಷ್ಟು ಕಾನ್ಫಿಡೆನ್ಸ್ ಇಂದ ಮಾತಾಡೋದೇ ಇಲ್ಲ. ನಾವು ಎಲೆಕ್ಷನ್ ಗೆಲ್ಲೋ ತನಕ ಅದೇ ಒಂದು ಇದರಿಂದ ಕೆಲಸ ಮಾಡ್ತೀವಿ ಹೊರತು ಯಾವತ್ತೂ ಗೆದ್ಬಿಟ್ಟಿದೀವಿ ಅಂತ ಯೋಚನೆ ಮಾಡೋದಿಲ್ಲ. ಎಸ್, ಐವನ್ ಸರ್, ಎಲ್ಲಿಂದ ಬರುತ್ತೆ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಇಷ್ಟೊಂದು ಸೀಟ್ಗಳು ಬರುತ್ತೆ ದಕ್ಷಿಣ ಭಾರತದಲ್ಲಿ, ಇಷ್ಟೊಂದು ಬರುತ್ತೆ ಅಂತಿದ್ರಲ್ಲ, ಯಾವ ಕಡೆಗೆ ಬರುತ್ತೆ? ಕಳೆದ ಬಾರಿ ನಿಮ್ಗೆ 52-55 ಸೀಟ್ಗಳು ಬಂದಿದೆ, ಈ ಬಾರಿ ಇಷ್ಟೊಂದು ಹೆಂಗ್ ಬರಕ್ ಸಾಧ್ಯ ಅಂತ ಅವರು. ಅರುಣ್, ಈಗ ಚುನಾವಣೆಯ ಒಂದು ಕಾವು ಪ್ರಾರಂಭ ಆಗಿದೆ ಅಷ್ಟೇ. ಈಗ ಚುನಾವಣೆಯಲ್ಲಿ ಯಾವುದೇ ಒಪಿನಿಯನ್ ಪೋಲ್ಗಳಿದ್ರು ಕೂಡ ಅದೊಂದು ನಿರ್ದಿಷ್ಟವಾಗಿ
ಏನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ದೇಶದ ಒಟ್ಟಾರೆ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ, ಈ ಆಡಳಿತ ಇರುವಂತಹ ಬಿಜೆಪಿ ವಿರುದ್ಧ ಇವತ್ತು ಜನರ ಆಕ್ರೋಶ ಇದೆ. ಬೆಲೆ ಏರಿಕೆ ಇರಬಹುದು, ಅವರು ಏನು ಮಾತಾಡಿದ್ರು ಅದು ಒಂದೂ ಮಾಡಿಲ್ಲ, ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಲಿಲ್ಲ, ಉದ್ಯೋಗ ಕೊಡಲಿಲ್ಲ, ರೈತರಿಗೆ ಅವರ ಆದಾಯ ದ್ವಿಗುಣ ಮಾಡಲಿಲ್ಲ. ಈ ಎಲ್ಲ ವಿಚಾರಗಳಲ್ಲಿ ಇವತ್ತು ಜನರಿಗೆ ಆಕ್ರೋಶ ಇದೆ. ಜನರು ಇವತ್ತು, ರೈತರು ಸಹಿತ ಇವತ್ತು ವೆಯ್ಟ್ ಮಾಡ್ತಾ ಇದ್ದಾರೆ. ಇವರು ಗಾಳಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಮೀಡಿಯಾ ಅವರ ಪರವಾಗಿದೆ, ಏನು ಹೇಳಿದ್ರು ಅವರ ಪರವಾಗಿ ನಡೀತದೆ, ಆಡಳಿತ ಪಕ್ಷದ ಪರವಾಗಿದೆ ಅಂತೇಳಿ ಅವರು ಆಲೋಚನೆ ಮಾಡಿರ್ಬೋದು. ಆದ್ರೆ ಇವತ್ತು ನಾನು ಅನೇಕ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಯಾಕೆ ಈಗ ಅನುದಾನದ ವಿಚಾರದಲ್ಲಿ ಬಂದಾಗ ಕಾಂಗ್ರೆಸ್ ನಿಂತ್ಕೊಂಡು ನಮ್ಮ ರಾಜ್ಯದ ವಿಚಾರದಲ್ಲಿ ನಾವು ನಿಂತ್ಕೊಂಡಿಲ್ವಾ? ಅದೇ ಮೀಡಿಯಾ ಅವ್ರ ಪರವಾಗಿದೆ ಅಂತ ಹೇಳ್ತೀರಾ? ತಪ್ಪು ಅಂದಾಗ ತಪ್ಪು ಅಂತಾನೆ ಹೇಳ್ತೀವಿ, ಸರಿ ಇದ್ದಾಗ ಸರಿ ಅಂತಾನೆ ಹೇಳ್ತೀವಿ. ಮೀಡಿಯಾ ಅವ್ರ ಪರವಾಗಿದ್ಬಿಟ್ರೆ ಜನ ಅವ್ರ ಪರವಾಗಿ ಹೋಗ್ಬಿಡ್ತಾರೆ. ಅರುಣ್ ಬಡಗೇರ್ ಬಗ್ಗೆ ಈ ದೇಶದಲ್ಲಿ ಹಾಗೆ ನಡೀತಾ ಇದೆ. ಈ ದೇಶದಲ್ಲಿ ಸತತ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮೀಡಿಯಾ ಕಾಂಗ್ರೆಸ್ ಪರವಾಗಿತ್ತಾ? ಕಾಂಗ್ರೆಸ್ ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಮೀಡಿಯಾ ಕಾಂಗ್ರೆಸ್ ಪರವಾಗಿತ್ತಾ? ಹೌ ಕ್ಯಾನ್ ಯು ಟೇಕ್ ಮೀಡಿಯಾ ಅಂದ್ರೆ ಈ ದೇಶದಲ್ಲಿ ಬರೇ ಪಬ್ಲಿಕ್ ಟಿವಿ ಮಾತ್ರ ಅಲ್ಲ, ಈ ದೇಶದ ಒಟ್ಟಾರೆ ವಾತಾವರಣ ಕ್ರಿಯೇಟ್ ಮಾಡತಕ್ಕಂಥದ್ದು. ಇವತ್ತು ಮೋದಿ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದಿದ್ರೆ ಅದು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾವನ್ನು ಉಪಯೋಗ ಮಾಡಿ ಬಂದಿರತಕ್ಕಂಥದ್ದು. ಯಾಕೆ ಕಾಂಗ್ರೆಸ್ ಮಾಡಿಲ್ವಾ? 40% ಹಾಕಿದ್ದಲ್ಲಿ 40% ಕ್ಯಾಂಪೇನ್ ಎಲ್ಲಿ ಶುರು ಮಾಡಿದ್ದು? ಕಮಾನ್ ಸರ್, ಯಾವುದನ್ನು ತಂದ್ಬಿಟ್ಟು ನಾವು ಸೋತಿದ್ದಕ್ಕೆ ಇವರೇ ಕಾರಣ, ನಾವು ಸೋತಿದ್ದಕ್ಕೆ ಮೀಡಿಯಾ ಕಾರಣ, ನಾವು ಸೋತಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ. ದಟ್ ಇಸ್ ನಾಟ್ ದ ವೇ, ದಟ್ ಇಸ್ ನಾಟ್ ದ ವೇ. ಬಿಜೆಪಿ ಅವರು ಕೇಳ್ತಾ ಇರೋದು ನಿಮ್ಮ ಫೇಸ್ ಯಾವುದು? ಇವತ್ತು ದೇಶದಲ್ಲಿ ನಿಮ್ಮನ್ನ ನೋಡಿ ಓಟ್ ಹಾಕ್ಬೇಕು ಅಂದ್ರೆ ಫೇಸ್ ಯಾವುದು ಅಂತ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇರುವಷ್ಟು ಫೇಸಸ್ಗಳು ದೇಶದ ರಾಜಕೀಯ ಚುಕ್ಕಾಣಿ ಹಿಡಿಯಲಿಕ್ಕೆ ಅಥವಾ ದೇಶದಲ್ಲಿ ಸಮರ್ಥವಾಗಿ ಆಡಳಿತ ನೀಡಲಿಕ್ಕೆ ಬಿಜೆಪಿಯಲ್ಲಿ ಎಲ್ಲಿದ್ದಾರೆ ಕೇಳಿ. ಅದರ್ ದನ್ ಮೋದಿ ಅವ್ರ ಒಂದು ಫೇಸ್ ಹೆಸರು ಹೇಳಿ. ಅವರು ನಮ್ಮಲ್ಲಿ 1ರಿಂದ 10 ಜನ ಇದ್ದಾರೆ. ಐ ಕ್ಯಾನ್ ನೇಮ್ ಇಟ್ 1 to 10. ರೈಟ್ ಫ್ರಮ್ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಯಾರು ನೀವು ಕೇಳ್ತೀರಿ 10 ಫೇಸ್ ಹೇಳ್ತೇನೆ. ಬಿಜೆಪಿಯಲ್ಲಿ ಮೋದಿ ಬಿಟ್ಟು ಸೆಕೆಂಡ್ ನೇಮ್ ಹೇಳಿ ಅವರು ಯಾರು ಅಂತ. ಓಕೆ, ಬರ್ತೀನಿ. ಸರ್ ಎಸ್ ಗಂಗಾಧರ ಮೂರ್ತಿ ಅವರೇ, ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೀವಿ ಎಲ್ಲ ವಿಚಾರಗಳು. ಸರ್ವೆ ಟೂ ಅರ್ಲಿನಾ ಇಲ್ಲ 2 months ಇಸ್ ಗುಡ್? ಇಲ್ಲ, ಮೀಡಿಯಾದವರು ಮತ್ತು ಸರ್ವೇ ಸಾಮಾನ್ಯವಾಗಿ ಒಂದು ದೊಡ್ಡ ಇಶ್ಯೂ ದೇಶ ತುಂಬ ಸಂಚಲನ ಮೂಡಿಸಿದಂಥ ಸಂದರ್ಭದಲ್ಲಿ ಈ ಥರ ಸರ್ವೆಗಳು ಮಾಡೋದು ಸಹಜ. ಆ ಸರ್ವೆಗಳ ಪ್ರಕಾರ ಏನು ಮೋದಿಯವರು ದೇಶದ ಚುಕ್ಕಾಣಿಯನ್ನು ಮತ್ತೆ ಹಿಡಿತಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಇಂಡಿಯಾ ಒಕ್ಕೂಟ ಪ್ರಾರಂಭ ಆದ ಕೆಲವು ತಿಂಗಳುಗಳಿಂದ, ಈಗಾಗಲೇ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಇನ್ನೂ ಕಾವೇರಿ ಇಲ್ಲ ಅಂದರು. 3 ತಿಂಗಳು ಮುಂಚೆನೇ 6 ತಿಂಗಳು ಮುಂಚೆನೇ ಕಾವೇರಿಸ್ಕೊಂಡು ಅವರೇ ಹೊರಟಿದ್ದು. ಫಸ್ಟು ಇಂಡಿಯಾ ಕಟ್ಟಿ ಮೋದಿಯವರ ವಿರುದ್ಧ ದೊಡ್ಡ BJPಯ ವಿರುದ್ಧ NDA ವಿರುದ್ಧ ದೊಡ್ಡ ಸೈನ್ಯ ಕಟ್ಟಬೇಕು ಅಂತೇಳಿ ಹೊರಟಿದ್ರು. ಅದು ಕಾಲ ನಂತರ ಒಂದೊಂದೇ ಕೊಂಡಿಗಳು ಕಳ್ಚ್ಕೊಳ್ತಾ ಬರ್ತಾ ಇದೆ. ಯಾಕೆ ಅದು ಕಳ್ಚ್ಕೊಂಡ್ಬರ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಯಿತು. ಕಳೆದ ಲಾಸ್ಟು 1 month ಬ್ಯಾಕೋ ಅಥವಾ ಕಾಂಗ್ರೆಸ್ ವಕ್ತಾರಗಳು ಕೂತಿದ್ದ ಸಂದರ್ಭದಲ್ಲಿ 333ಕ್ಕೂ ಹೆಚ್ಚು ಗೆಲ್ತೀವಿ ನಾವು ಇಂಡಿಯಾ ಒಕ್ಕೂಟ ಅಂತ ಹೇಳ್ತಿದ್ರು. ಇವತ್ತು ಪಾಪ ನಮ್ಮ ಈ ಕಾಂಗ್ರೆಸ್ ವಕ್ತಾರ ಇವತ್ತು ಕೂತಿದ್ದಾರೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಒಡೆದಾಗಿದೆ, ಬೇರೆ ಬೇರೆ ಇದೆ. ನಾವು ನಾರ್ತ್ ಇಂಡಿಯಾದಲ್ಲಿ 225 ಸೀಟ್ BJP ಗೆದ್ದಿದೆ, ನಾವು ಬರೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡುವಂಥ ಸ್ಥಿತಿಗೆ ಬಂದಿದ್ದಾರೆ. ಹಿಂದಿ ರಾಜ್ಯಗಳಲ್ಲಿ ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. 50 ವರ್ಷ 60 ವರ್ಷ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ ಪಾರ್ಟಿ ಈ ಪರಿಸ್ಥಿತಿಗೆ ಬರುತ್ತೆ ಅಂತ ಅಂದರೆ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ, ಯುದ್ಧ ಭೂಮಿಗೆ ಹೋಗಿಲ್ಲ, ಈಗಲೇ ಶರಣಾಗತಿ ಆದರೆ. ಅದಕ್ಕೆ ಮೋದಿಯವ್ರ ಮೊನ್ನೆ ಪಾರ್ಲಿಮೆಂಟ್ ಭಾಷಣದಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ರು, 10 ವರ್ಷಗಳಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಕೂರ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ಗೆ. ಅಧಿಕಾರಕ್ಕೆ ಬರೋದಿರಲಿ, ಅಧಿಕೃತ ವಿರೋಧ ಪಕ್ಷವಾಗಿ ಒಂದು ಭಾಳ ಸ್ಟ್ರೆಂತನ್ನಾಗಿ ವಿರೋಧ ಪಕ್ಷವನ್ನು ಕಟ್ಟಲಿಕ್ಕೂ ಸಾಧ್ಯ ಆಗಿಲ್ಲ ಅಂತ. ಅಂದರೆ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಅಂತ ಅಂದರೆ, ಒಂದು ಕುಟುಂಬದ ಕೈಯೊಳಗಡೆ ಸಿಕ್ಕಾಕೊಂಡು ಆ ಕುಟುಂಬ ಬಿಟ್ಟರೆ ಬೇರೆ ದೊಡ್ಡ ನಾಯಕರಿದ್ದರು ಇದ್ದಾರೆ, ಈಗೂ ಕೂಡ ಕಾಂಗ್ರೆಸ್ಸಲ್ಲಿ ಭಾಳ ದೊಡ್ಡ ನಾಯಕರಿದ್ದಾರೆ. ಆದರೆ ಕಾಂಗ್ರೆಸ್ ತನ್ನ ಒಂದೇ ಒಂದು ಕುಟುಂಬದ ಚೌಕಟ್ಟಿನೊಳಗಡೆ ಸಿಕ್ಕಾಕೊಂಡು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಮೇಲೆ ಬ್ರಾಂಡ್ ಆಗ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಒಕ್ಕೂಟದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಖರ್ಗೆ ಅವ್ರನ್ನ ಸಂಚಾಲಕರು ಮಾಡಿ, ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಮಾಡಿ ಅಂದರೆ ಆ ಕುಟುಂಬದ ಕಾಂಗ್ರೆಸ್ ನಾಯಕರು ಒಬ್ಬರು ಬಾಯೇ ತೆಗಿಲಿಲ್ಲ.
ಎಂಥ ಅವಕಾಶನ ಕಳ್ಕೊಂಡ್ರು? ಬೇಕೋ ಬೇಡವಾ? ಒಬ್ಬ ನನ್ನ ದಲಿತ ನಾಯಕ ಅಂತ ಅನ್ನಲ್ಲ ಖರ್ಗೆ ಅವ್ರನ್ನ, ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಕಾಂಗ್ರೆಸ್, ACC ಪ್ರೆಸಿಡೆಂಟ್, ಚೆನ್ನಾಗಿದೆ ಅವರಿಗೆ. ACC ಪ್ರೆಸಿಡೆಂಟ್. ನೋಡಿ, ಎರಡು ದುರ್ದೈವ ಕಾಂಗ್ರೆಸ್ದೇನು ಅಂತಂದರೆ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದಿಂದ ಕಾಂಗ್ರೆಸ್ ACC ಪ್ರೆಸಿಡೆಂಟ್ ಆಗಿದ್ರು. ಅವ್ರನ್ನೂ ಕೂಡ ಅವತ್ತು ನೀವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಮಾಡ್ಬೋದಿತ್ತು, ಮಾಡಲಿಲ್ಲ. ಇವತ್ತು ಖರ್ಗೆ ಅವರು ಸೌತ್ ಇಂಡಿಯಾದಿಂದ ಕರ್ನಾಟಕದಿಂದ ACC ಪ್ರೆಸಿಡೆಂಟ್ ಆಗಿದ್ದಾರೆ. ಈಸ್ ಎ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ, ಈ ದೇಶದ ಕಾಂಗ್ರೆಸ್ಸಲ್ಲಿ ಭಾಳ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟಾಳು. ಅವ್ರ ಹೆಸರು ಹೇಳಿದ್ರೆ, ಬೇರೆಯವ್ರು ಹೇಳಿದ್ರೆ, ಇಂಡಿಯಾ ಒಕ್ಕೂಟದವರು, ನೀವು ಅದಕ್ಕೆ ಎಂಡಾಸೆ ಮಾಡಲಿಲ್ಲ ಅಂದರೆ ನೀವು ಎಲ್ಲಿಂದ ಕಾಂಗ್ರೆಸ್ ಪಾರ್ಟಿನ ಕಟ್ತೀರಿ? ಆಗಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಸೌತ್ ಇಂಡಿಯಾದಲ್ಲಿ ಅದ್ಭುತವಾಗಿದೆ ಕಾಂಗ್ರೆಸ್ಸು. ಎಲ್ಲಿದೆ ಹೇಳಿ ನಂಗೆ ಒಂಚೂರು. ತಮಿಳ್ನಾಡಲ್ಲಿದೆಯಾ? ಆಂಧ್ರದಲ್ಲಿದೆಯಾ? ಕೇರಳದಲ್ಲಿದೆಯಾ? ತೆಲಂಗಾಣದಲ್ಲಿ ಈಗ ಮೊನ್ನೆ ಅಧಿಕಾರಕ್ಕೆ ಬಂದಿರಿ, ಎಷ್ಟು ಗೆಲ್ತೀರಿ? ಆಯ್ತು, ಓಲಿ ಕರ್ನಾಟಕದಲ್ಲಿದ್ದೀರಿ, ನಿಮ್ದೇ ಅಧಿಕಾರ 135 ಗೆದ್ದಿರಿ. ಎಷ್ಟು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಇರೋದು 104 ಸೀಟು ಸೌತ್ ಇಂಡಿಯಾದಲ್ಲಿ. ನೀವು 104 ಸೀಟಲ್ಲಿ ಏನು 100 ಗೆಲ್ತೀರಾ? ಸಾಧ್ಯನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಕಾಂಗ್ರೆಸ್ ಈ ಸರ್ವೇಸಾಮಾನ್ಯ ನಿಜವಾಗಿದೆ. ಶಂಕರ್ ರೆಡ್ಡಿ ಸರ್, ನಿಮ್ಮ ಮೊದಲನೇ ಓಪನ್ ತಗೊಳ್ತೀನಿ. ಇಷ್ಟೆಲ್ಲ ಕೇಳಿಸ್ಕೊಂಡ ಮೇಲೆ ಈ ಸರ್ವೆ ಬಗ್ಗೆ ಫಸ್ಟ್ ರಿಯಾಕ್ಷನ್? ಈ ಸರ್ವೆ ಬಗ್ಗೆ ಈ ಸಲ ಅಂತೂ ನಮಗೆ ಒನ್ ಸೈಡೆಡ್ ಎಲೆಕ್ಷನ್ ಈಗಲೇ ಗೊತ್ತಾಗಿದೆ. ಈಗಲ್ಲ, ನಾವು ಲಾಸ್ಟ್ ಟೈಮ್ ಧ್ವಜಾರೋಹಣ ಮಾಡುವಾಗ ಸ್ವತಂತ್ರ ಭಾರತದಲ್ಲಿ ಯಾರು ಹೇಳಿಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಹೇಳಿದಿಲ್ಲ. ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ, ನೆಕ್ಸ್ಟ್ ಕೂಡ ನಾನು ನೆಕ್ಸ್ಟ್ ಇಯರ್ ನಾನೇ ಬರ್ತೇನೆ ಧ್ವಜ ಹಾರಿಸ್ಲಿಕ್ಕೆ ಅಂತ. ಅವ್ರು ಹೇಳ್ಬೋದಿತ್ತ, ಹೇಳಿಲ್ಲ, ಅದು ಸೆಕೆಂಡರಿ. ಅದಕ್ಕೂ ಹೇಳಬಾರ್ದು ಆ ಜಾಗದಲ್ಲಿ ಅಂತಲೇ ಕೆಲವ್ರದ್ದು ಆರ್ಗ್ಯುಮೆಂಟು ಜಸ್ಟ್ ಡಿಫರೆಂಟ್. ಯಾರು ಸ್ವತಂತ್ರ ಭಾರತದಲ್ಲಿ ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ಜವಾಹರ್ಲಾಲ್ ನೆಹರು ಒನ್ ಸೈಡ್ ಇರೋ, ಆಗ ಬೇರೆ ಪಕ್ಷಗಳಿಲ್ಲ, ಅವರು ಹೇಳಿಲ್ಲ. ಮೋದಿ ಅವರು ಡೈರೆಕ್ಟಾಗಿ ನೆಕ್ಸ್ಟ್ ಕೂಡ ಧ್ವಜ ಹಾರಿಸ್ಲಿಕ್ಕೆ ನಾನೇ ಬರ್ತೇನೆ ಆಗಸ್ಟ್ 15 ಅಂತ ಹೇಳಿದ್ದಾರೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರು. ಮೆಜಾರಿಟಿ ಬರೋದು ನಮ್ಗೆ ಎಲ್ರಿಗೂ ಗೊತ್ತಿತ್ತು ಆ್ಯಕ್ಚುಲಿ. ಈಗ 400 ಬಾರ್ ಅಂತ ಹೇಳ್ತಾರೆ. 400 ಬಾರ್, ಈ 370 ಎಲ್ಲ ಬಾರಿ ನಮ್ಮದು ಅದು BJP 370 ಬರ್ತಾ ಹೇಳ್ತಾರೆ. ಈ 370 ಫಿಗರ್ ಯಾಕಪ್ಪ ಹೇಳಿ ನೋಡ್ತೀರಿ, ಇವರು 370 ಸೆಕ್ಷನ್ ತೆಗೆದಿದ್ದಾರಲ್ಲ ಅಲ್ಲಿ, ಎಲ್ಲಿ ಜಮ್ಮು, ಅದಕ್ಕಾಗಿ ಇರಬೇಕು ಈ 370. ಮತ್ತೆ 400 ಬಾರ್ ಅಂತ ಹೇಳಿದ್ರೆ ಅದು ಯಾಕೆ ಗೊತ್ತಾ? ಇಂಡಿಯಾದ ರೆಕಾರ್ಡ್ ಹಿಸ್ಟ್ರಿಯಲ್ಲಿ ಇರೋದಂದ್ರೆ 404 ಸೀಟ್ 1984ರಲ್ಲಿ ಬಂದಿತ್ತು ಕಾಂಗ್ರೆಸ್ಗೆ. ಅದು ಬಿಕಾಸ್ ಆಫ್ ರಾಜೀವ್ ಇಂದಿರಾ ಗಾಂಧಿ ಡೆತ್ ವೇವ್ ಅಲ್ಲಿ, ಸಿಂಪತಿ ಅಲ್ಲಿ ಬಂದಿತ್ತು. ಸೊ ಅದನ್ನು ನಾವು ಬೀಟ್ ಮಾಡ್ತೇವೆ ಅಂತ ಇರ್ಬೋದು 400 ಬಾರ್ ಅಂತ. ಸೊ ಯಾವ ಫಿಗರ್ ನಾನು ಈ ಫಿಗರ್ ಯಾಕೆ ಹೇಳ್ತಿದ್ದಾರಪ್ಪ ಅಂತೇಳಿ, ಯಾವಾಗ ಒಂದು 370 ಸೆಕ್ಷನ್ ತೆಗೆದಕ್ಕೆ 370 ಅಂತ. ಮತ್ತೆ ಅದು ಅಷ್ಟು ಬರಲಿಕ್ಕಿಲ್ಲ. ನಾನು ಯಾಕೆ ಗೊತ್ತಾ, ಇವ್ರದ್ದು ನಾರ್ತ್ ಕರ್ನಾಟಕ, ಅವ್ರಿಗೇನು ಗೊತ್ತಾ, ಹೈಯೆಸ್ಟ್ ಸೀಟು ಬರೋದೇ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, ಮತ್ತು ಅಂದರೆ ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ. ಮತ್ತು ದಕ್ಷಿಣ ಭಾರತ ಮತ್ತು ಪೂರ್ವ ಭಾರತದಲ್ಲಿ ಆ ಸೀಟು ಬರೋದಿಲ್ಲ. ಅವ್ರು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ರೀಚ್ ಆಗಿದೆ. ಇನ್ನೊಂದು ಎಲ್ಲಾದರೂ ಒಂದು 5% ಬರುದಿರ್ಬೋದು. BJP ಹೈಯೆಸ್ಟ್ ರೀಚ್ ಆಗಿದೆ. ಈಗ UP ಸರ್ವೆ ಸೇರಿಸಿ ಬರ್ತದೆ. ಉತ್ತರ ಪ್ರದೇಶದಲ್ಲಿ ಅವರಿಗೆ ಲಾಸ್ಟ್ ಟೈಮು 62 ಪ್ಲಸ್ ಅಪ್ನಾದಲ್ಲಿ 64 ಬಂದಿತ್ತು. ಲಾಸ್ಟ್ ಟೈಮು UPಯಲ್ಲಿ ಸಚ್ ಎ ಫಾರ್ಮಿಡೇಬಲ್ ಅಲಯನ್ಸ್ ಇತ್ತು. BSP ಮತ್ತು ಕಾಸ್ಟ್ ಕಾಂಬಿನೇಷನ್ ಅವರು ಬೀಟ್ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ಬಟ್ ವೋಟ್ ಶಿಫ್ಟ್ ಆಗಿಲ್ಲ. ಅವ್ರು ಲಾಸ್ಟ್ ಟೈಮ್ ಇವ್ರು ನೋಡಿದೇವಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಏನಾಯ್ತು ಅದೇ ರೀತಿ. ಆ ಪಾರ್ಟಿಯಿಂದ BSPಯಿಂದ SPಗೆ ವೋಟ್ ಶಿಫ್ಟ್ ಆಗಿಲ್ಲ, SPಯಿಂದ BSP ವೋಟ್ ಆಗಿಲ್ಲ. ಸೊ ಅವ್ರು ಆದರೂ 15 ಸೀಟ್ ತೆಗೆದ್ರು ಅವರು. ಬಟ್ ಈ ಸಲ ಆ ಫಾರ್ಮಿಡೇಬಲ್ ಅಲಯನ್ಸ್ ಇಲ್ಲ, ಹಾಗಾಗಿ ಇವ್ರು ಈ ಸಲ 15 ಸೀಟು ಬರೋದಿಲ್ಲ. ಸೊ 75 ಬಂದರೂ ಆಶ್ಚರ್ಯ ಇಲ್ಲ, 75 ಬಂದರೂ ಬರ್ಬೋದು. ಮತ್ತು ಬೇರೆ ಎಲ್ಲ ರೀಚ್ಗಳಿಗೆ ಹರಿಯಾಣದಲ್ಲಿ 10-20 ಬಂದಿದೆ, ನಿಮ್ಮ ಹಿಮಾಚಲ ಪ್ರದೇಶ 4-4, ಡೆಲ್ಲಿಯಲ್ಲಿ 7-7, ಉತ್ತರಾಖಂಡಲ್ಲಿ ಇದರಲ್ಲಿ, ಬಿಹಾರದಲ್ಲಿ 40-39 ಬಂದಿತ್ತು. ಸೊ ಈ ಸಲ ಅದು ಬಂದ್ರೆ ಏನು ಆಶ್ಚರ್ಯ ಅಲ್ಲ. ಸೊ ಅವ್ರು ಪೀಕೆ ಹೋಗ್ಬೇಕು. UP ದಿ ಓನ್ಲಿ ಒನ್ ಪ್ಲೇಸ್. ನಾನು ಚರ್ಚೆಯನ್ನ ಓಪನ್ ಅಪ್ ಮಾಡ್ತೀನಿ ಈ ಸಬ್ಜೆಕ್ಟ್ ಅಲ್ಲಿ. ಒಂದ್ ಕಡೆಗೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದು 50% ಮೀಸಲಾತಿಯನ್ನು ತೆಗೆದು ಹಾಕ್ತೀನಿ ಅನ್ನುವಂತ ಒಂದು ಹೇಳಿಕೆ. ಇನ್ನೊಂದು ಕಡೆಗೆ ರಾಜ್ಯದಲ್ಲಿ ಗ್ಯಾರಂಟಿಗಳ ವಿಚಾರ ಹೇಗಾಗ್ತಾ ಇದೆ, ಅನುದಾನದ ವಿಚಾರದಲ್ಲಿ ನಮಗೆ ತಾರತಮ್ಯ ಆಗಿದೆ ಅನ್ನೋದನ್ನ ಜನ ಹೇಗೆ ನೋಡ್ತಾ ಇದ್ದಾರೆ. ಗ್ಯಾರಂಟಿಗಳು ರೀಚ್ ಆಗಿದ್ದಕ್ಕೆ ಕರ್ನಾಟಕದಲ್ಲಿ BJPಗಾಗಲಿ 26 ಸೀಟ್ಗಳನ್ನು ಇಟ್ಕೊಂಡಿದೆ. ಒಬ್ಬರು ಬೆಂಬಲಿತ 25+1 ಬೆಂಬಲಿತ 1+ JDS 27 ಸೀಟ್ಗಳಂತ ಇಟ್ಕೊಳ್ಳಿ. ಈ ನಂಬರ್ಸ್ಗಳು ಹೇಗೆ ಉಳ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಉಳ್ಕೊಳ್ಳುತ್ತೆ, ಯಾವ ರೀತಿ ಮುಂದುವರಿಯುತ್ತೆ? ಗ್ಯಾರಂಟಿಗಳ ಎಫೆಕ್ಟ್ ಕರ್ನಾಟಕದಲ್ಲಿ ಆಗೋದಿಲ್ವಾ? ಸೀಟ್ಗಳನ್ನು BJP ಕಳ್ಕೊಳ್ಬೇಕಾಗತ್ತಾ, ಪಡ್ಕೊಳ್ಳುತ್ತಾ?